ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ 2ನೇ ಸಂಕಲನಾತ್ಮಕ ಪರೀಕ್ಷೆ 2024-25 ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಇಲ್ಲಿ ನಾನು SA2 ಕ್ವಶನ್ ಪೇಪರನ್ನು, ಕನ್ನಡ SA2 ಕ್ವಶನ್ ಪೇಪರನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಮಕ್ಕಳ. ಸೊ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಅದರ ಉಪಯೋಗವನ್ನು ನೀವು ಪಡ್ಕೊಳ್ಳಿ. ಸೊ ಪ್ರಥಮ ಭಾಷೆ ಕನ್ನಡ. ಫಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ. ಫಸ್ಟ್ ಕ್ವಶನ್, ಹುಲಿದೊಗಲು ಪದದಲ್ಲಿ ಅಡಗಿರುವ ಸಂಧಿದು. ಸೊ ಹುಲಿದೊಗಲು, ಹುಲಿಯ ಪ್ಲಸ್ ತೊಗಲು, ಅದು ಆದೇಶ ಸಂಧಿಗೆ ಉದಾಹರಣೆಯಾಗಿದೆ ಮಕ್ಕಳ. ಆಪ್ಷನ್ ಸಿ ಸರಿಯಾಗಿರೋ ಉತ್ತರ. ಎರಡನೇ ಪ್ರಶ್ನೆ, ಇವುಗಳಲ್ಲಿ ಅಂಶಿ ಸಮಾಸಕ್ಕೆ ಉದಾಹರಣೆಯ ಪದವಿದು. ಸೊ ಅಂಶಿ ಸಮಾಸಕ್ಕೆ ಉದಾಹರಣೆ, ಸೊ ಕೊಟ್ರದಲ್ಲಿ ಕೆಂದಾವರೆ, ಚಕ್ರಪಾಣಿ, ಅಂಗ, ಇದರಲ್ಲಿ ಕೈ ಮುಗಿ ಅಂಶಿ ಸಮಾಸಕ್ಕೆ ಉದಾಹರಣೆ. ನೆಕ್ಸ್ಟ್ ಮೂರನೇದು ಅರಸನತ್ತಣಿಂ. ಸೊ ಈ ಪದದಲ್ಲಿರುವಂತಹ ವಿಭಕ್ತಿ ಪಂಚಮಿ ವಿಭಕ್ತಿಯಾಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಫೋರ್ತ್ ಕ್ವಶನ್, ಪ್ರತ್ಯುತ್ತರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಸೊ ಅದು ಎಂಡ್ ಸಂಧಿಗೆ ಉದಾಹರಣೆ ಮಕ್ಕಳ. ಕೊಟ್ಟರು 4 ಆಪ್ಷನ್ ಅಲ್ಲಿ. ಐದನೇ ಪ್ರಶ್ನೆ, ಜನರು ಅಂಗಡಿಗೆ ಹೋಗುತ್ತಾರೆ. ಸೊ ಇದು ಒಂದು ವರ್ತಮಾನ ಕಾಲಕ್ಕೆ ಉದಾಹರಣೆಯಾಗಿರುವಂತಹ ಪದವಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆರನೇ ಪ್ರಶ್ನೆ, ಜಯವಾಗಲಿ ಪದವು ಈ ಕ್ರಿಯಾ ರೂಪಕ್ಕೆ ಉದಾಹರಣೆಯಾಗಿದೆ. ಸೊ ಇದು ವಿದ್ಯಾರ್ಥಕ ಪದ ಉದಾಹರಣೆ, ಹಾಗಾಗಿ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಧಾರವಾಡ ಅಂಕಿತ ನಾಮ, ವಿಜ್ಞಾನಿ ಅನ್ವರ್ಥ ನಾಮ. ಮಲಗು ಅಕ್ರಮ ಧಾತು, ಓದು ಸಕರ್ಮಕ ಧಾತು. ರಾಯ ಅಂದ್ರೆ ರಾಜ, ಸಿರಿ ಅಂದ್ರೆ ಶ್ರೀ. ಪತ್ರ ಅಂದ್ರೆ ಎಲೆ, ಚಕ್ಕಡಿ ಅಂದ್ರೆ ಗಾಡಿ. ನೆಕ್ಸ್ಟ್ ಒನ್ ವರ್ಡ್ ಆನ್ಸರ್, ಕ್ವಶನ್ ಆನ್ಸರ್ ಮಕ್ಕಳ. 11th ಕ್ವಶನ್, ಜಯಪುರದ ಜನರಿಗೆ ಯಾವ ಬಣ್ಣ ಇಷ್ಟವಾಗಿತ್ತು? ಕೆಂಪು, ಕಿತ್ತಳೆ, ಹಳದಿ. 12ನೇದು, ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಯಾವ ಹೆಸರಿನಿಂದ ಆಚರಿಸಲಾಗಿದೆ? ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಎಂದು ಆಚರಿಸಲಾಗಿದೆ. ಡೊಳ್ಳು ಕುಣಿತ ಯಾವ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ? ಇದು ಹಾಲುಮತ ಸಮುದಾಯದ ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ. 14ನೇದು, ನಂಬಿಯಣ್ಣನ ಪೂರ್ವ ಜನ್ಮದ ಹೆಸರೇನು? ಅದು ಪುಷ್ಪದತ್ತ. 15ನೇ ಪ್ರಶ್ನೆ, ಮುದ್ದು ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು? ಜೋಡಿ ಪಾರಿವಾಳಗಳು ಒಂದನ್ನೊಂದು ಅಗಲದೆ ಹಗಲಿರುಳು ಜೊತೆಗೂಡಿ ಬಾಳುತ್ತಿದ್ದವು. 16ನೇ ಪ್ರಶ್ನೆ, ಕಡಿದೊಗೆಯಬೇಕಾದ ಪಾಶಗಳು ಯಾವ್ಯಾವು? ಜಾತಿ, ಕುಲ, ಮತ, ಧರ್ಮಗಳು. ಪುಟ್ಟ ಹಕ್ಕಿಗೆ ಭೂಮಿ ಆಕಾಶದಲ್ಲಿ ಯಾರ ಭಯವಿದೆ? ಭುಜಂಗ ಹಾಗೂ ಗಿಡಗನ ಭಯವಿದೆ. ನೆಕ್ಸ್ಟ್ ಫೋರ್ತ್ ಮೇನ್, 3-4 ವಾಕ್ಯದಲ್ಲಿ ಮಕ್ಕಳ, ಪ್ರತಿ ಪ್ರಶ್ನೆಗೆ 2 ಅಂಕ. 18ನೇದು, ಜಯಪುರದಲ್ಲಿರುವ ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನ ವಿವರಿಸಿ. ಸೊ ಇದು ಜಯಪುರದ ಅಂಬೇರ ಅರಮನೆಯ ಆವರಣದ ತಗ್ಗಿನ ಕಣಿವೆಯ ತಳದಲ್ಲಿ ಮೀರಾಬಾಯಿ ದೇವಾಲಯ ಕಾಣಿಸ್ತದೆ. ಇದು ಆಕೆ ಗಿರಿಧರ ನಾಗರನನ್ನು ಪೂಜಿಸಿದ ಸ್ಥಳ. ಕೆಳಗಿಳಿದು ಹೋಗಿ ಗುಡಿಯನ್ನು ನೋಡಿದರೆ ಅದರ ಸೊಬಗು ಚೆನ್ನಾಗಿ ಕಾಣುತ್ತದೆ. ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ, ನವರಂಗಗಳು ಬಹಳ ಸೊಬಗಿನಿಂದ ಕೂಡಿದೆ. ಹೀಗೆ ಜಯಪುರದ ಅಂಬೇರ ಅರಮನೆಯ ಆವರಣದಲ್ಲಿರುವ ಮೀರಾಬಾಯಿ ದೇವಾಲಯವು ಬಹು ಸುಂದರವಾಗಿದೆ. 19ನೇ ಪ್ರಶ್ನೆ, ರಾಧಾಕೃಷ್ಣನ್ ಅವರು ಶಿಕ್ಷಣದ ಮಹತ್ವವನ್ನು ಹೇಗೆ ವಿವರಿಸಿದ್ದಾರೆ? ಸೊ ಇವರು ಶಿಕ್ಷಣ ಜೀವನದ ಅವಿಭಾಜ್ಯ ಅಂಶ, ಅದು ಮಾನವನನ್ನ ಪೂರ್ಣತೆ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನ ಮಾರ್ಗ ಎಂದು ವಿವರಿಸಿದ್ದಾರೆ. 20ನೇದು, ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರುತ್ತವೆ ವಿವರಿಸಿ. ಸೊ ಅವು ವಿಶೇಷವಾಗಿರುತ್ತವೆ. ವೀರಗಾಸೆ ಕುಣಿತದವರು ಬಿಳಿಯ ಪಂಚೆಯ ವೀರಗಚ್ಚೆ, ತಲೆಗೆ ಅರಿಶಿನ ಅಥವಾ ನೀಲಿ ಬಣ್ಣದ ರುಮಾಲು, ಕಾವಿ ಬಣ್ಣದ ಕಸೆಯಂಗಿ, ಕೊರಳಲ್ಲಿ ರುದ್ರಾಕ್ಷಿ ಸರ, ಹಣೆಗೆ ವಿಭೂತಿ, ಕರ್ಣಕುಂಡಲ, ಸೊಂಟಪಟ್ಟಿ, ಬಿಚ್ಚುಗತ್ತಿ, ಕಾಲ್ಗೆಜ್ಜೆಗಳನ್ನು ಧರಿಸುತ್ತಾರೆ. 21ನೇ ಪ್ರಶ್ನೆ, ಶಾಸನಗಳನ್ನು ಹಾಕಿಸುವುದರ ಬಗೆಗೆ ಬಸವಣ್ಣನವರ ಅಭಿಪ್ರಾಯವೇನು? ಸೊ ಒಂದು ಹೊಸ ಶಾಸನವನ್ನು ಬರೆಸುವುದಕ್ಕೆ ಒಂದು ಹೊಸ ಯುದ್ಧ, 500 ಹೊಸ ವೀರುಗಲ್ಲು, 1000 ಹಸಿ ವಿಧವೆಯರ ದುಃಖ, ಈ ಪರಾಕ್ರಮದ ವೆಚ್ಚಕ್ಕೆ ಹೊಸ ತೆರಿಗೆ, ಅರಮನೆಯಲ್ಲಿ ಜನರಿಗೆ ಬಿಟ್ಟಿ ಚಾಕರಿ, ಆಶ್ರಯ ಹಾಗೂ ಅವರ ಗೋಳು, ಕೊರೆದಿಟ್ಟ ಅಕ್ಷರಗಳನ್ನು ಓದುವುದಕ್ಕೆ ಕಣ್ಣು ಬೇಕು, ಆಡುವುದಕ್ಕೆ ನಾಲಗೆ ಬೇಕು, ಈ ಸ್ಥಾವರ
ಶಿಲೆಗಳಿಂದ ಏನೂ ಆಗುವುದಿಲ್ಲ, ಆದ್ದರಿಂದ ನಾವು ಮೊದಲು ಮನುಷ್ಯರ ಪರಿವೇ ಮಾಡಬೇಕು ಎಂದು ಬಸವಣ್ಣನವರು ಅಭಿಪ್ರಾಯಪಟ್ಟಿದ್ದಾರೆ. 22ನೇ ಪ್ರಶ್ನೆ, ಪಾರಿವಾಳಗಳ ಆನಂದಕ್ಕೆ ಕಾರಣವೇನು? ನೆಕ್ಸ್ಟ್, ಹರಿಶ್ಚಂದ್ರನು ಮುತ್ತಿನ ಸತ್ತಿಗೆಯನ್ನ ಏಕೆ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದನು? ನೆಕ್ಸ್ಟ್ 24ನೇದು, ಶಬಲೆಯು ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು? ಸೊ ಈ 3 ಪ್ರಶ್ನೆಗಳಿಗೂ ಮಕ್ಕಳ ಸಂಪೂರ್ಣ ಉತ್ತರ ಇಲ್ಲಿದೆ. ವಿಡಿಯೋವನ್ನು ನೋಡಿ ಆನ್ಸರ್ನ ಬರ್ಕೊಳ್ಳಿ ಅಥವಾ ಪಾಸ್ ಮಾಡಿಕೊಂಡು ಕ್ವಶನನ್ನು ಮಾರ್ಕ್ ಮಾಡಿಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ. 25ನೇ ಪ್ರಶ್ನೆ, ಕವಿ ರತ್ನಾಕರ ವರ್ಣಿಯು ತನ್ನ ಕೃತಿಯನ್ನ ಬೇರೆ ಬೇರೆ ಭಾಷಿಕರು ಹೇಗೆ ಹೊಗಳಬೇಕೆಂದು ಬಯಸುವರು? ಸೊ ಅಯ್ಯ ನಿನ್ನ ಕೃತಿ ಚೆನ್ನಾಗಿದೆ ಎನ್ನಬೇಕು, ತೆಲುಗರು ರಯ್ಯ ಮಂಚದಿ ಎನ್ನಬೇಕು, ತುಳು ಸಂತೋಷದಿಂದ ಅಯ್ಯ ಎಂಚ ಪೊರ್ಲಾಂಡು ಎಂದು ಹೇಳಬೇಕು, ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೊಗಳಬೇಕು ಎಂದು ಕವಿ ಬಯಸುವನು. ದುರ್ಗಪ್ಪನು ಶಂಕರಣ್ಣನಿಗೆ ಕುಲದ ಬಗೆಗೆ ಹೇಳಿದ ನೀತಿಗಳು ಯಾವ್ಯಾವು? ದುರ್ಗಪ್ಪ ಶಂಕರಣ್ಣನಿಗೆ ಕುಡಿ ತಮ್ಮ, ಜೀವ ಬದುಕಲಿ ಮೊದಲು, ಜೀವಕ್ಕೆ ಯಾವ ಕುಲವೂ ಇಲ್ಲ, ಗಾಳಿಗೆ ಕುಲ ಇದೆಯೇನೋ ತಮ್ಮ, ನೀರಿಗೆ ಕುಲ ಇದೆಯೇನೋ ತಮ್ಮ, ನೆಲಕ್ಕೆ ಕುಲ ಇದೆಯೇನೋ, ಅದು ನಾವು ಮಾಡಿಕೊಂಡದ್ದು ನೀರನ್ನು ಕುಡಿ ಎಂದು ಕುಲದ ಬಗೆಗೆ ನೀತಿ ಮಾತುಗಳನ್ನು ಹೇಳಿದನು. ಪಂಡರಿಬಾಯಿಯವರು ನಾಟಕದಲ್ಲಿ ಬಣ್ಣ ಹಚ್ಚಲು ಕಾರಣವೇನು? ಸೊ ಅವರ ಅಣ್ಣ ವಿಮಲಾನಂದ ಅವರು ನಾಟಕ ಕಂಪನಿಯನ್ನು ನಡೆಸ್ತಾ ಇದ್ರು. ಒಮ್ಮೆ ಕಲಾವಿದೆಯೊಬ್ಬಳು ನಾಟಕ ಪ್ರಾರಂಭವಾಗೋದಕ್ಕೆ ಅರ್ಧ ಗಂಟೆ ಬಾಕಿ ಇರುವಾಗ ಬರುವುದಿಲ್ಲ ಎಂದು ಹೇಳಿದಳು. ಇದರಿಂದ ಅಂದಿನ ನಾಟಕಕ್ಕೆ ತೊಂದರೆಯಾಗುತ್ತಿತ್ತು. ಆ ಕಾರಣದಿಂದಾಗಿ ಪಂಡರಿಬಾಯಿಯವರು ನಾಟಕದಲ್ಲಿ ಬಣ್ಣ ಹಚ್ಚಬೇಕಾಯಿತು. ಇದಿಷ್ಟು 2 ಅಂಕದ ಪ್ರಶ್ನೆಗಳು ಮಕ್ಕಳ. ನೆಕ್ಸ್ಟ್ 5th ಮೇನಲ್ಲಿ ಕವಿ ಅಥವಾ ಸಾಹಿತಿಗಳ ಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿ ವಾಕ್ಯ ರೂಪದಲ್ಲಿ ಬರೀಬೇಕು. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದೇ ಪ್ಯಾಟರ್ನ್ ನಿಮ್ಮ 10th ಅಲ್ಲಿ ಇರ್ತದೆ ಮಕ್ಕಳ. ಸೊ ಸಾಶಿ ಮರುಳಯ್ಯ, ಸೊ ಇವರು ಕ್ರಿಸ್ತಶಕ 1931ರಲ್ಲಿ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಜನಿಸ್ತಾರೆ. ಇವರು ನಾಟ್ಯ, ಮಯೂರಿ, ಶಿವತಾಂಡವ, ಕೆಂಗನಕಲ್ಲು, ವಚನ ವೈಭವ, ನೆಲದ ಸೊಗಡು, ವಿಜಯ ವಾತಾಪಿ, ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯದ ಮೊದಲಾದ 90ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಅದೇ ರೀತಿ ರಾಘವಾಂಕ ಅವರದನ್ನು ಸಹ ನೀವು ವಾಕ್ಯ ರೂಪದಲ್ಲಿ ಬರೀರಿ ಮಕ್ಕಳಲ್ಲಿ ಕೊಟ್ಟಿದ್ದೀನಲ್ಲ, ಇದೇ ರೀತಿ ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ 6th ಮೇನ್, ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸಬೇಕು. ಸೊ ಅತಿ ಕುಟಿಲವನಂ ದನಲು ಬದ್ಧತೆಯಿಂದಂ ದುಷ್ಟ ಬುದ್ಧಿ ನುಡಿದಂ ಪುಸಿಯಂ. ಸೊ ಇದಕ್ಕೆ ನೀವು ಫಸ್ಟು ಲಘು ಗುರುವನ್ನು ಹಾಕಿ ಮಕ್ಕಳ. ಸೊ ಲಘು ಗುರು ಹಾಕಿದ ತಕ್ಷಣ ನೀವು ವಿಭಾಗ ಮಾಡಲಿಕ್ಕೆ ಹೋದಾಗಲೇ ಗೊತ್ತಾಗುತ್ತೆ ಇದು ಒಂದು ಕಂದ ಪದ್ಯ, ಯಾಕೆಂದರೆ 4 ಗಣ ವಿಭಾಗ ಆಗ್ತಾ ಇದೆ. ಹಾಗಾಗಿ ಇದು ಒಂದು ಕಂದ ಪದ್ಯಕ್ಕೆ ಬರುವಂತಹ ಮಾತ್ರ ಗಣ ಆಗಿರ್ತದೆ. ಹಾಗಾಗಿ ಈ ರೀತಿ ನೀವು ಬರೆದು ಮಾಡಿದ್ರೆ ನಿಮಗೆ 3 ಅಂಕ ಸಿಗುತ್ತೆ. ನೆಕ್ಸ್ಟ್ 7th ಮೇನಲ್ಲಿ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೀಬೇಕು. ನೆಕ್ಸ್ಟ್ ಸಮನ್ವಯಗೊಳಿಸಬೇಕು. ಭೀಮ ದುರ್ಯೋಧನನು ಮದಗಜಗಳಂತೆ ಹೋರಾಡಿದರು. ಸೊ ಭೀಮ ದುರ್ಯೋಧನ ಯಾವ ರೀತಿ ಮದಗಜಗಳಂತೆ ಆನೆಗಳಂತೆ ಆನೆಗೆ ಹೋಲಿಸ್ತಾ ಇದ್ದಾರೆ. ಹಾಗಾಗಿ ಹೋಲಿಕೆ ಆಗೋದು ಯಾವಾಗಲೂ ಉಪಮಾಲಂಕಾರ ಆಗಿರ್ತದೆ. ಸೊ ಲಕ್ಷಣ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ 2 ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನ ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ. ಸೊ ಇಲ್ಲಿ ಉಪಮೇಯ ಭೀಮ ದುರ್ಯೋಧನರು, ಉಪಮಾನ ಮದಗಜಗಳು, ಉಪಮವಾಚಕ ಅಂತೆ, ಸಮಾನ ಧರ್ಮ ಹೋರಾಡುವುದು. ಸೊ ಸಮನ್ವಯ ಬರೆದ್ರೆ ನಿಮ್ಗೆ ಇಷ್ಟು ಬರೆದ್ರೆ 3 ಅಂಕ ಈ ಪ್ರಶ್ನೆಗೆ ಸಿಗ್ತದೆ ಮಕ್ಕಳ. ನೆಕ್ಸ್ಟ್ 8th ಮೇನ್, ಕೆಳಗಿನ ಗಾದೆಯಲ್ಲಿ ಯಾವುದಾದ್ರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ. ಸೊ ಇಲ್ಲಿ 3 ಅಂಕಕ್ಕೆ ಇರ್ತದೆ. ಫಸ್ಟ್ ನಿಮಗೆ ಇಲ್ಲಿ 2 ಗಾದೆ ಕೊಡ್ತಾರೆ ಮಕ್ಕಳ. 2ರಲ್ಲಿ ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ? ಬೆಳ್ಳಗಿರುವುದೆಲ್ಲ ಹಾಲೆಲ್ಲ, ದೂರದ ಬೆಟ್ಟ ನುಣ್ಣಗೆ. ಸೊ ಫಸ್ಟ್ ಗಾದೆ ಮಹತ್ವ ಬರೀರಿ 3 ಲೈನಲ್ಲಿ. ಗಾದೆಗಳು ವೇದಗಳಿಗೆ ಸಮಾನ ಎನ್ನುತ್ತಾರೆ. ಗಾದೆ ವೇದಕ್ಕಿಂತಲೂ 1 ಪಟ್ಟು ಮಿಗಿಲಾಗಿರುವುದು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನುಡಿಕಟ್ಟು ಹುಟ್ಟಿತು. ಹಿರಿಯರ ಅನುಭವದ ನುಡಿಮುತ್ತುಗಳೇ ಈ ಗಾದೆಗಳು. ಬಿಂದುವಿನಂತಹ ಗಾದೆಯಲ್ಲಿ ಸಿಂಧುವಿನಂತಹ ವಿಶಾಲ ಅರ್ಥ ಅಡಗಿದೆ. ಅಂತಹ ಮಹತ್ವದ ಗಾದೆಗಳಲ್ಲಿ ಬೆಳ್ಳಗಿರುವುದೆಲ್ಲ ಹಾಲೆಲ್ಲ ಎನ್ನುವ ಗಾದೆಯು ಸಹ ಒಂದಾಗಿದೆ ಅಂತ ಬರೆದು ಅದಕ್ಕೆ 1 ಅಂಕ ಸಿಕ್ಬಿಡುತ್ತೆ ಮಕ್ಕಳ. ಅದರ ಅರ್ಥವನ್ನು ಮತ್ತೆ ಅದನ್ನು ಬರೆದ್ರೆ ನಿಮಗೆ 2 ಅಂಕ ಸಿಗುತ್ತೆ. ಅದೇ ರೀತಿ ಇಲ್ಲೊಂದಿದೆ. ಸೊ ಅದನ್ನು ಸಹ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳು. 2ರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕು. ಹಾಗಾಗಿ ಫಸ್ಟ್ ಗಾದೆ ಮಹತ್ವ, ಯಾವುದೇ ಗಾದೆ ಕೊಡಲಿ ಆ 3 ಲೈನು ಸೇಮ್ ಇರಲಿ ಮಕ್ಕಳ, ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತದನಂತರ ನಿಮಗೆ ಸಂದರ್ಭ ಸ್ವಾರಸ್ಯ ಇರ್ತದೆ. 6 ಪ್ರಶ್ನೆಗಳಿರ್ತದೆ. 33ನೇ ಪ್ರಶ್ನೆ, ರಾಜ್ಯಭಾರ ಅಂದರ ಕಾಯಕ ಅದಕ್ಕ ವಂಶ ಇದ್ದರ ಸಾಲದು.
ಸೊ ಈ ವಾಕ್ಯವನ್ನು ಶ್ರೀ ಗಿರೀಶ್ ಕರ್ನಾಡ್ ಅವರು ರಚಿಸಿರುವ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸೊ ಸಂದರ್ಭ ಮತ್ತು ಸ್ವಾರಸ್ಯ ಇದಿಷ್ಟನ್ನು ನೀವು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ದೀರಾ ಮಕ್ಕಳ ಶಾಲೆಯಲ್ಲಿ. ಸೊ ಇದನ್ನು ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಕ್ವಶನ್ ಮಾರ್ಕ್ ಮಾಡ್ಕೊಳ್ಳಿ. 34ನೇದು ಎಂತಹ ಅದ್ಭುತ ರಚನಾ ವೈಖರಿ ಕಾಣುತ್ತೆ ಗೊತ್ತೇ. ಸೊ ಇದನ್ನು SL ಭೈರಪ್ಪ ಅವರು ರಚಿಸಿರುವ ನಾಕಂಡಂತೆ ಡಾಕ್ಟರ್ BGL ಸ್ವಾಮಿ ಎನ್ನುವ ಗದ್ಯ ಭಾಗದಿಂದ ಆರಿಸಲಾಗಿದೆ ಮಕ್ಕಳ. ಸೊ ಸಂದರ್ಭ ಸ್ವಾರಸ್ಯವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತದನಂತರ 35ನೇ ಪ್ರಶ್ನೆ ಪುಣ್ಯಂ ಪಣ್ಣಾದಂತೆ. ಸೊ ಇದನ್ನು ಶ್ರೀಕಂಠಯ್ಯ ಅವರು ಸಂಪಾದಿಸುವ ಕವಿ ಹರಿಹರ ಅವರು ರಚಿಸಿರುವ ನಂಬಿ ಅಣ್ಣನ ರಗಳೆ ಕೃತಿಯಿಂದ ಆಯ್ದ ಹರಲೀಲೆ ಎಂಬ ನಡುಗನ್ನಡದ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸೊ ಸಂದರ್ಭ ಮತ್ತು ಸ್ವಾರಸ್ಯ ಈ ರೀತಿ ಇದೆ, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 36ನೇ ಪ್ರಶ್ನೆ ನುಡಿಗಳೆಡೆಯಲ್ಲಿ ಪರಾತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ಸೊ ಈ ವಾಕ್ಯವನ್ನು ಕಯ್ಯಾರ ಕಿಣ್ಣಾರೈ ಅವರು ಸಂಪಾದಿಸಿರುವ ಶತಮಾನದ ಗಾನ ಕೃತಿಯಿಂದ ಆಯ್ದ ಹೊಸನಾಡು ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ನನ್ನ ಸಂದರ್ಭ ಸ್ವಾರಸ್ಯ ನೋಡ್ಕೊಳ್ಳಿ. 37ನೇದು ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೇ. ಸೊ ಈ ವಾಕ್ಯವನ್ನು ಶ್ರೀ ದೇವಿದಾಸ ಅವರು ರಚಿಸಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಎಂಬ ಯಕ್ಷಗಾನ ಕೃತಿಯಿಂದ ಆಯ್ದ ಚಕ್ರಗ್ರಹಣ ಎನ್ನುವ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ ಮತ್ತು ಸ್ವಾರಸ್ಯ ಈ ರೀತಿ ಇರಲಿ ಮಕ್ಕಳ. ನೆಕ್ಸ್ಟ್ 38ನೇ ಪ್ರಶ್ನೆ ಬಲಿಯ ನಿತ್ತೊಡೆ ಮುನಿವೆಂ. ಸೊ ಈ ವಾಕ್ಯವನ್ನು ಶ್ರೀ ಜನ್ನಕವಿ ಅವರು ರಚಿಸಿರುವ ಯಶೋಧ ಚರಿತ ಕಾವ್ಯದಿಂದ ಆಯ್ದ ಬಲಿಯ ನಿತ್ತೊಡೆ ಮುನಿವೆಂ ಎಂಬ ಪದ್ಯ ಪಾಠದಿಂದ ಆರಿಸಲಾಗಿದೆ. ಸೊ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ 10th ಮೇನ್ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಸೊ ತಪ್ಪಿಲ್ಲದೆ ಬರೀಬೇಕು. ಸೊ ಇಲ್ಲಿ 2 ಪದ್ಯಗಳಿರ್ತದೆ, ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ನೀವು ಬರೀಬೇಕು ಮಕ್ಕಳು. ಯಾವುದೇ ಗ್ರಾಮರ್ ಮಿಸ್ಟೇಕ್ಸ್ ಮಾಡಿಬಿಡಿ, 4 ಅಂಕ ಸಿಗುತ್ತೆ. ನೆಕ್ಸ್ಟ್ 11ನೇ ಮೇನ್ ಕೆಳಗಿನ ಪದ್ಯ ಭಾಗವನ್ನು ಓದಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೀಬೇಕಾಗುತ್ತೆ. ಸೊ ಪದ್ಯ ಭಾಗವನ್ನು ಕೊಟ್ಟಿದ್ದಾರೆ ಮಕ್ಕಳ. ಸೊ ಅದನ್ನು ಯಾವುದು ಆಯ್ಕೆ ಮಾಡಿದರೆ ಯಾವ ಪದ್ಯದಿಂದ ಅಂತ ಬರೆದು ಅದರ ಸಂಪೂರ್ಣ ಮೀನಿಂಗನ್ನು ಸಾರಾಂಶವನ್ನು ಬರೀಬೇಕು. ನೆಕ್ಸ್ಟ್ 12th ಮೇನಿಗೆ ಬಂದರೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಇಲ್ಲಿ 4 ಅಂಕಕ್ಕೆ 2 ಪ್ರಶ್ನೆಗಳಿರ್ತವೆ ಮಕ್ಕಳ. ಆ್ಯಂಡ್ ಪ್ರತಿ ಪ್ರಶ್ನೆಗೂ ಒಂದೊಂದು ಆಪ್ಷನ್ ಕೊಟ್ಟಿರ್ತಾರೆ. ಈ 41ನೇದು ರಾಜ್ಯಾಡಳಿತದ ವಿಷಯದಲ್ಲಿ ರಾಮನ ಉಪದೇಶವನ್ನು ಸಂಗ್ರಹವಾಗಿ ಬರೆಯಿರಿ. ಸೊ ಅವನ ಕಂಪ್ಲೀಟ್ ಉಪದೇಶವನ್ನು ಬರೀಬೇಕು. ಸೊ ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ, ರಾಜನಲ್ಲಿ ತಲೆದೂರಬಹುದಾದ 14 ದೋಷಗಳ ಬಗ್ಗೆ ವಿವರಿಸಿ. ಸೊ ಪ್ರಶ್ನೆನ ಮಾರ್ಕ್ ಮಾಡ್ಕೊಳ್ಳಿ, ನಿಮ್ಮ ವಾಕ್ಯಗಳಲ್ಲೇ ಬರೀರಿ. 7-8 ವಾಕ್ಯಗಳಲ್ವಾ, ನೀವು ಶಾಲೆನಲ್ಲೂ ಕೊಟ್ಟಿರ್ತಾರೆ ಆನ್ಸರ್ಸನ್ನು, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಪ್ರಶ್ನೆಯನ್ನು ಮಾರ್ಕ್ ಮಾಡ್ಕೊಳ್ಳಿ. 42ನೇ ಪ್ರಶ್ನೆ ಗುರು ಕರುಣೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಥವಾ ಬಿದಿರು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಸೊ 2ರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕಾಗುತ್ತೆ. ಸೊ ಕ್ವಶನನ್ನು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 13th ಮೇನ್ ನಮಗೆ ಒಂದು ಅಪಠಿತ ಗದ್ಯವನ್ನು ಕೊಟ್ಟಿದ್ದಾರೆ ಮಕ್ಕಳ. ಅದಕ್ಕೆ 2 ಪ್ರಶ್ನೆ, 4 ಅಂಕ ಇರ್ತದೆ. ಒಂದು ಪದ್ಯ ಭಾಗವನ್ನು ಕೊಟ್ಬಿಟ್ಟು ಅದ್ರ ಮೇಲೆ 2 ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಸೊ ಬಹಳ ಈಸಿ ಅದಕ್ಕೆ ಆನ್ಸರ್ ಮಾಡಲಿಕ್ಕೆ, ಹಾಗಾಗಿ ಅದರಿಂದ 2 ಅಂಕ ಸಿಗ್ತವೆ. ನೆಕ್ಸ್ಟ್ 14th ಮೇನಲ್ಲಿ ಒಂದು 2 ಪತ್ರಲೇಖನ ಕೊಟ್ಟಿರ್ತಾರೆ, ಯಾವ್ದಾದ್ರು ಒಂದನ್ನು ಬರೀಬೇಕು. ಸೊ ಒಂದು ನಿಮ್ಮನ್ನು ಧಾರವಾಡದ ಸಾಧನಕೇರಿಯ ನಿವಾಸಿ ಅಶ್ರಿತಾ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿಕೊಡುವಂತೆ ಕೋರಿ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಪತ್ರವನ್ನು ಬರೆಯಿರಿ. ಸೊ ಇಲ್ಲಿ ನೋಡಿ, ಸೊ ಇಂದ ಫಸ್ಟ್ ಬರೀಬೇಕು. ಫಸ್ಟ್ ದಿನಾಂಕ 25/3/2024, ಸ್ಥಳ ಧಾರವಾಡ, ಹಿಂದ ಬರೀರಿ ಅಡ್ರೆಸ್ಸು, ಮತ್ತು ಇವರಿಗೆ ಯಾರಿಗೆ ಮಾನ್ಯ ಆಯುಕ್ತರು ಧಾರವಾಡ ಮಹಾನಗರ ಪಾಲಿಕೆ ಧಾರವಾಡ ಮಾನ್ಯರೇ ವಿಷಯ ಅಂತ ಬರೆದು ಸೊ ಏನಿದೆ ಅದನ್ನು ಸಂಪೂರ್ಣವಾಗಿ ವಿವರಿಸಿ ವಂದನೆಗಳೊಂದಿಗೆ ತಮ್ಮ ನಂಬುಗೆ ಹಾಕಿ ಹೊರ ವಿಳಾಸ ಕಂಪಲ್ಸರಿ ಹಾಕಿ ಇಂದ ಮತ್ತೆ ಇವರಿಗೆ, ಆಗ ಮಾತ್ರ ಸಂಪೂರ್ಣ ಅಂಕ ಸಿಗುತ್ತೆ. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ವೈಯಕ್ತಿಕ ಪತ್ರ ಕೇಳಿರ್ತಾರೆ. ಸೊ ಇಲ್ಲಿ ನೀವು ನಿಮ್ಮ ಗೆಳೆಯನಾದ ಸಿದ್ಧಾಂತನಿಗೆ ನೀವು ಅಥರ್ವ ಎಂದು ಭಾವಿಸಿಕೊಂಡು ಒಂದು ನಿಮ್ಮ ವ್ಯಾಸಂಗದ ವಾರ್ಷಿಕೋತ್ಸವದ ಬಗ್ಗೆ ನೀವು ಲೆಟ್ರನ್ನು ಬರೀಬೇಕಾಗುತ್ತೆ. ಸೊ ಫಸ್ಟ್ ಕ್ಷೇಮ ಶ್ರೀ ಬರೆದು ದಿನಾಂಕ ಮತ್ತು ಅಥರ್ವ 10ನೇ ತರಗತಿ ಅಂತ ಎಲ್ಲ ಹಾಕಿ ಇದನ್ನು ಬರೆದು ಶಾಲಾ ವಾರ್ಷಿಕೋತ್ಸವ ನಡೆದಿದ್ದ ದಿನದ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಬರೆದು ವಂದನೆಗಳೊಡನೆ ಅಂತೇಳಿ ನಿಮ್ಮ ಪ್ರೀತಿಯ ಗೆಳೆಯ ಅಂತ ಹಾಕಿ ಹೊರ ವಿಳಾಸ ಇದಿಷ್ಟನ್ನು ಹಾಕಬೇಕು ಮಕ್ಕಳ. ಸೊ ಹಾಗಾಗಿ ಬಹಳ
ಈಸಿ ಇರ್ತವೆ, ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟೇ ಈಸಿ ಇರೋದು, ಇಲ್ಲಾಂದರೆ ಅದು ಸಹ ಡಿಫಿಕಲ್ಟ್ ಇರುತ್ತೆ. ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ ಒಂದು ಪ್ರಬಂಧ ಇರ್ತದೆ, 5 ಅಂಕಕ್ಕೆ ಇರ್ತದೆ. ಸೊ ಇಲ್ಲಿ 3 ಕೊಟ್ಟಿರ್ತಾರೆ ಅಥವಾ 2 ಕೊಟ್ಟು ಆಪ್ಷನ್ ಕೊಡ್ತಾರೆ. ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತೀಯರ ಸಾಧನೆ. ಸೊ ಪೀಠಿಕೆ, ವಿಷಯ ನಿರೂಪಣೆ, ಉಪಸಂಹಾರ. ಸೊ ಇದಿಷ್ಟನ್ನು ನೋಡಿ, ಇಲ್ಲಿ ವಿಡಿಯೋ ಪಾಸ್ ಮಾಡ್ಕೊಳ್ಳಿ. ಜಸ್ಟ್ ಒಂದು ಸೆಕೆಂಡ್ ಡಿಸ್ಪ್ಲೇ ಮಾಡಿದ್ದೀನಿ, ವಿಡಿಯೋ ಪಾಸ್ ಮಾಡ್ಕೊಂಡು ನೋಡಿಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಅಥವಾ ಶಾಲಾ ಆವರಣ ಹಾಗೂ ಶೌಚಾಲಯದ ಸ್ವಚ್ಛತೆ. ಸೊ ಯಾಕೆ ಅದು ಆವರಣದಲ್ಲಿ ಶೌಚಾಲಯಗಳ ಇದು ಸ್ವಚ್ಛತೆ ಇರಬೇಕು. ಸೊ ಪೀಠಿಕೆ, ವಿಷಯ ನಿರೂಪಣೆ ಮತ್ತು ಉಪಸಂಹಾರ, ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಬಹಳಷ್ಟು ಇಂಪಾರ್ಟೆಂಟ್, ನಿಮ್ಮ ಎಕ್ಸಾಮ್ಗೆ ಇವು ಯೂಸ್ ಆಗ್ತವೆ. ಎಷ್ಟೋ ಕ್ವಶನ್ಸ್ಗಳು ರಿಪೀಟ್ ಆಗ್ತವೆ ಅಂತ ಹೇಳ್ತಾ, ಇನ್ನೂ ಹಲವಾರು ಕ್ವಶನ್ ಪೇಪರ್ಸನ್ನು ನಾನು ಮಾಡ್ತೀನಿ. ಎಲ್ಲ ವಿಷಯಗಳಿಗೂ ಮಾಡೋದ್ರಿಂದ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.